ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೆಕ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಾಟ್ಸಪ್ನ ಬೆಸ್ಟ್ ಟ್ರಿಕ್ಸನ್ನು ತಿಳಿಸ್ಕೊಡ್ತೇನೆ. ಆ ಒಂದು ಟ್ರಿಕ್ಸ್ ಏನಂದರೆ, ನೀವು ಬೇರೆಯವ್ರಿಗೆ ಹೊಸ ನಂಬರ್ಗೆ ಯಾವ ರೀತಿಯಾಗಿ ಅವರ ನಂಬರ್ನ ಸೇವ್ ಮಾಡದೆ ಅವ್ರಿಗೆ ಮೆಸೇಜನ್ನು ಕಳಿಸೋದು ವಾಟ್ಸಪ್ನಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಫಸ್ಟು ನೀವೇನು ಮಾಡಬೇಕಂದ್ರೆ, ಈ ಒಂದು ಟ್ರಿಕ್ಕನ್ನು ಬಳಸೋದಕ್ಕೋಸ್ಕರ ನೀವು ಗೂಗಲ್ಗೆ ಹೋಗಬೇಕಾಗತ್ತೆ. ಈ ರೀತಿಯಾಗಿ ನಾನು ಇವಾಗ ಗೂಗಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸರ್ಚ್ ಬಾರ್ಗೆ ಬರಬೇಕಾಗತ್ತೆ. ಸರ್ಚ್ ಬಾರ್ನಲ್ಲಿ ನೀವೇನು ಮಾಡಬೇಕಾಗತ್ತಂದರೆ WA ಅಂತ ಟೈಪ್ ಮಾಡಬೇಕಾಗತ್ತೆ. WA ಅಂತ ಟೈಪ್ ಮಾಡಿ ಡಾಟನ್ನು ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟು ME ಅಂತ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟು ನೀವು ಈ ಥರ ಸ್ಲ್ಯಾಶನ್ನು ಹಾಕಬೇಕಾಗತ್ತೆ. ಸ್ಲ್ಯಾಶ್ ಹಾಕಿ 91 ಅಂತ ಟೈಪ್ ಮಾಡಬೇಕಾಗತ್ತೆ. 91 ಮಿಸ್ ಮಾಡದೆ ನೀವು ಟೈಪ್ ಮಾಡಬೇಕಾಗತ್ತೆ. ಇದು ಇಂಡಿಯಾ ಕಂಟ್ರಿ ಕೋಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ನೀವು ಯಾವ ಒಂದು ಮೊಬೈಲ್ ನಂಬರ್ಗೆ ಮೆಸೇಜನ್ನು ಕಳಿಸ್ಬೇಕಂತಿದ್ರೆ ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನಿವಾಗ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತೇನೆ. ಇವಾಗ ನಾನು ಮೊಬೈಲ್ ನಂಬರನ್ನ ಎಂಟರ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ಇವಾಗ ಇದನ್ನು ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ಸರ್ಚ್ ಐಕಾನ್ ಇದೆ ನನಗೆ, ನೀವು ನೋಡ್ತಾ ಇರ್ಬೋದು ಕೆಳಗೆ ಕೀಬೋರ್ಡ್ನಲ್ಲಿ. ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಇವಾಗ ಇದನ್ನು ಕ್ಲಿಕ್ ಮಾಡಿದಾಗ ಇದು ಇವಾಗ ಗೂಗಲ್ನಲ್ಲಿ ಸರ್ಚ್ ಆಗುತ್ತೆ. ಇದು ಸರ್ಚ್ ಮಾಡ್ತಿದ್ದಾಗೆ ನಿಮ್ಮ ಒಂದು ವಾಟ್ಸಪ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೀವು ನೋಡ್ತಿರ್ಬೋದು, ನಾನು ಇವಾಗ ವಾಟ್ಸಪ್ ಆ್ಯಪ್ನ ಕ್ಲಿಕ್ ಮಾಡ್ತೇನೆ. ಇವಾಗ ವಾಟ್ಸಪ್ನ ಕ್ಲಿಕ್ ಮಾಡಿದಾಗ ವಾಟ್ಸಪ್ ಓಪನ್ ಆಯಿತು. ಇವಾಗ ಡೈರೆಕ್ಟ್ ಆ ಒಂದು ನಂಬರ್ಗೆ ನೀವು ಮೆಸೇಜನ್ನು ಕಳಿಸ್ಬೋದು. ಸೊ ಈ ರೀತಿಯಾಗಿ ನೀವು ಯಾವುದೇ ಒಂದು ಮೊಬೈಲ್ ನಂಬರ್ನ ಸೇವ್ ಮಾಡದೆ ವಾಟ್ಸಪ್ನಲ್ಲಿ ನೀವು ಅವ್ರಿಗೆ ಮೆಸೇಜನ್ನು ಕಳಿಸ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.